ಈ ಡಿಸ್ಪ್ಲೇ ಬೋರ್ಡ್ಗೆ ವ್ಯಾಪಕ ಆಕ್ರೋಶದ ಬೆನ್ನಲ್ಲೇ ಹೋಟೆಲ್ಗೆ ಪೊಲೀಸರು ಭೇಟಿಯನ್ನ ಕೊಟ್ಟಿದ್ದಾರೆ. ಹೋಟೆಲ್ ಜಿಎಚ್ ಸೂಟ್ಸ್ಗೆ ತೆರಳಿ ಪೊಲೀಸರು ಪರಿಶೀಲನೆಯನ್ನ ಮಾಡಿದ್ದಾರೆ. ಅವಹೇಳನಕಾರಿ ಬೋರ್ಡ್ ಅನ್ನ ಹಾಕಿದ್ದಕ್ಕೆ, ಡಿಸ್ಪ್ಲೇನ ಹಾಕಿದ್ದಕ್ಕೆ ಮ್ಯಾನೇಜರ್ನ ವಶಕ್ಕೆ ಪಡೆಯಲಾಗಿದೆ. ಡಿಸ್ಪ್ಲೇ ಬೋರ್ಡ್ ಅನ್ನ ತೆಗೆಸುವಂತಹ ಕೆಲಸವನ್ನ ಮಡಿವಾಳ ಇನ್ಸ್ಪೆಕ್ಟರ್ ಮೊಹಮ್ಮದ್ ಮಾಡಿದ್ದಾರೆ. ತಪ್ಪು ಮಾಡಿದ ಆತ ಅರೆಸ್ಟ್ ಆಗಿದ್ದಾನೆ. ಹೋಟೆಲ್ನ ಮ್ಯಾನೇಜರ್ನ ಅರೆಸ್ಟ್ ಮಾಡಲಾಗಿದೆ. ಆದ್ರೆ ಇಷ್ಟು ಮಾಡಿದ್ರೆ ಸಾಕಾ? ಕೋಟ್ಯಂತರ ಕನ್ನಡಿಗರಿಗೆ ಮಾಡಿರುವಂತಹ ಅಪಮಾನ ಇದು. ಆ ಡಿಸ್ಪ್ಲೇ ಬೋರ್ಡ್ ನ ತೆಗೆಸಿರುವಂತಹ ವಿಜುವಲ್ಸ್ ನ ಗಮನಿಸ್ತಾ ಇದ್ದೀವಿ. ಕನ್ನಡಿಗರ ಬಗ್ಗೆ ಅಸಹ್ಯ ಪದ, ಕನ್ನಡಿಗರ ಬಗ್ಗೆ ಕೆಟ್ಟ ಕೊಳಕು ಪದವನ್ನ ಬರೆದಿದ್ದಾರೆ. ಐಷಾರಾಮಿ ಹೋಟೆಲ್ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇರುವಂತಹ, ವಶಕ್ಕೆ ಪಡೆದು ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಆ ಡಿಸ್ಪ್ಲೇ ಬೋರ್ಡ್ ನಲ್ಲಿ ಕೆಟ್ಟ ಕೊಳಕು ಪದವನ್ನ ಹಾಕಿದವನು ಈತನೇನಾ ಅಥವಾ ಬೇರೆ ಯಾರಾದ್ರೂ ಮಾಡಿದ್ರ? ತನಿಖೆ ಆಗ್ಬೇಕು. ಬಟ್ ದಾಯಿತ್ವ ಯಾರದ್ದಾದ್ರೂ ಬೇಕಲ್ಲ. ಹೋಟೆಲ್ಗೆ ಸಂಬಂಧಪಟ್ಟಂತಹ ಮ್ಯಾನೇಜರ್ ಈತ ಅನ್ನುವಂತಹ ಮಾಹಿತಿ, ಆತನನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಡಿವಾಳ ಪೊಲೀಸರು ಮಾಡಿದ್ದಾರೆ. ಆತನನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಇರೋದು ಕರ್ನಾಟಕದಲ್ಲಿ, ಇವರು ವ್ಯವಹಾರ ಮಾಡೋದು ಕರ್ನಾಟಕದಲ್ಲಿ, ಲಾಭ ಆಗ್ತಾ ಇರೋದು ಕರ್ನಾಟಕದ ಮಣ್ಣಿಂದ. ಆದ್ರೆ ಕನ್ನಡಿಗರ ಬಗ್ಗೆನೇ ಎಂಥ ಅವಹೇಳನಕಾರಿ ಪದ, ಇದನ್ನ ಯಾವ ಕನ್ನಡಿಗರು ಕೂಡ ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಈ ಡಿಸ್ಪ್ಲೇ ಬೋರ್ಡ್ ಅನ್ನ ಹಾಕಿದ್ಯಾರು? ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಸಿಗ್ತಾ ಇರುವಂತಹ ಮಾಹಿತಿಗಳು ಏನೇನು ಶಿವಕುಮಾರ್? ಸದ್ಯಕ್ಕೆ ಮಡಿವಾಳ ಠಾಣಾ ಇನ್ಸ್ಪೆಕ್ಟರ್ ಮೊಹಮ್ಮದ್ ಹಾಗೂ ಪೊಲೀಸ್ ಸಿಬ್ಬಂದಿ ಹೋಟೆಲ್ಗೆ ಬಂದು ಮಾಜರ್ ಮಾಡಿಕೊಂಡು ಸದ್ಯ ಹೋಟೆಲ್ನಲ್ಲಿದ್ದಂಥ ಸಿಬ್ಬಂದಿಗಳಿಂದ ಹೇಳಿಕೆ ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ಕೊಂಡಿದ್ದಾರೆ. ಇದು ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿಯ ತಾವರೆಕೆರೆ 1ನೇ ಮುಖ್ಯ ರಸ್ತೆಯಲ್ಲಿ ಬರುವಂತಹ ಸುಮಾರು 6 ಅಂತಸ್ತಿನ ಜಿಎಚ್ ಸೂಟ್ಸ್ ಹೋಟೆಲ್ ಏನಿದೆ, ಇದು ಮೂಲತಃ ಕೇರಳದ ವ್ಯಕ್ತಿಯ ಮಾಲೀಕತ್ವದ ಹೋಟೆಲ್ನ ಮಾಹಿತಿ ಬರ್ತಿದೆ. ಆತ ಕೇರಳದವನು, ಇಲ್ಲಿ ಸಿಬ್ಬಂದಿಯನ್ನು ಇಟ್ಕೊಂಡು ಹೋಟೆಲನ್ನು ನಡೆಸಿದ ಅನ್ನೋ ಮಾಹಿತಿ ಬರ್ತಿದೆ. ಇದು ಸದ್ಯ ಏನು ಡಿಸ್ಪ್ಲೇ ಬೋರ್ಡನ್ನು ಹಾಕಿದ್ದಾನೆ, ಕನ್ನಡಿಗರ ಬಗ್ಗೆ ಅವಹೇಳನಕಾರಿ ಪದವನ್ನು ಬಳಸಿ ಏನು LED ರನ್ನಿಂಗ್ ಡಿಸ್ಪ್ಲೇ ಬೋರ್ಡನ್ನು ಹಾಕಿದ್ದಾನೆ, ಇದು ನಿನ್ನೆ ರಾತ್ರಿ ಹಾಕಿದ್ದಂಥ ಬೋರ್ಡನ್ನು ಮಾಹಿತಿ ಸದ್ಯಕ್ಕೆ ಸಿಗ್ತಿರುವಂಥದ್ದು. ಈಗ ಆಲ್ರೆಡಿ ಮಡಿವಾಳ ಠಾಣಾ ಇನ್ಸ್ಪೆಕ್ಟರ್ ಮೊಹಮ್ಮದ್ ಅವರು ಈ ಒಂದು ಹೋಟೆಲ್ಗೆ ಬಂದು ಇಲ್ಲಿನ ಸಿಬ್ಬಂದಿಗಳಿಂದ ಹೇಳಿಕೆಯನ್ನು ಪಡ್ಕೊಂಡು, ಜೊತೆಗೆ ಓರ್ವ ಸಿಬ್ಬಂದಿ ಸೇರಿದಂತೆ ಮ್ಯಾನೇಜರ್ನನ್ನು ವಶಕ್ಕೆ ಪಡ್ಕೊಂಡು ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈ ಒಂದು ಸ್ಥಳ ಏನಿದೆ, ಹೋಟೆಲ್ನ ಎಂಟ್ರಿಯ ಸ್ಥಳ ಏನಿದೆ, ಇಲ್ಲಿ LED ಬೋರ್ಡನ್ನು ಹಾಕಲಾಗಿರುತ್ತೆ. ಇದರಲ್ಲಿ ನಿನ್ನೆ ತಡರಾತ್ರಿ ಕನ್ನಡಿಗರ ಬಗ್ಗೆ ಅವಹೇಳನಕಾರಿಯಾಗಿ ಒಂದು ರನ್ನಿಂಗ್ ಡಿಸ್ಪ್ಲೇನ ಮಾಡ್ತಿದ್ರು ಅನ್ನೋ ಮಾಹಿತಿ ಇರುವಂಥದ್ದು. ಈ ಒಂದು ಪ್ರದೇಶ ಏನಿದೆ, ಪ್ರಮುಖವಾಗಿ ಇಲ್ಲಿ ಅನ್ಯ ಭಾಷಿಕರು ಹೆಚ್ಚಿನದಾಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಕೇರಳದವರು, ಅಸ್ಸಾಂನವರು ಹಾಗೂ ಉತ್ತರ ಭಾರತೀಯರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಸದ್ಯ ಇವಾಗ ವಶಕ್ಕೆ ಪಡ್ಕೊಂಡಿದ್ದಾರೆ ಓರ್ವ ಸಿಬ್ಬಂದಿ. ಆತ ಮೂಲತಃ ಅಸ್ಸಾಂನವನು, 21 ವರ್ಷದ ಯುವಕ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಿದೆ. ಮತ್ತೊಂದು ಕಡೆ ಹೋಟೆಲ್ನ ನಡೆಸ್ತಿದ್ದಂಥ, ಹೋಟೆಲ್ನ ಉಸ್ತುವಾರಿ ನೋಡ್ಕೊಳ್ತಿದ್ದಂಥ ಮ್ಯಾನೇಜರ್ನನ್ನು ಕೂಡ ವಶಕ್ಕೆ ಪಡ್ಕೊಂಡು ಕರ್ಕೊಂಡು ಹೋಗ್ತಿರುವಂಥದ್ದು. ಆದರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇರಳ ಮೂಲದ ಹೋಟೆಲ್ ಮಾಲೀಕ ನೌಶಾದ್ ಏನಿದ್ದಾನೆ, ಆತನನ್ನು ಈಗ ಆಲ್ರೆಡಿ ಮಡಿವಾಳ ಪೊಲೀಸರು ಸಂಪರ್ಕವನ್ನು ಮಾಡಿದ್ದು. ಆತ ಹೋಟೆಲ್ನ ಮ್ಯಾನೇಜರ್ಗೆ ಉಸ್ತುವಾರಿಯನ್ನು ನೋಡ್ಕೊಳ್ಳಿಕ್ಕೆ ನಾನು ಹೇಳಿದ್ದೆ, ಆದರೆ ನನಗೂ ಇದಕ್ಕೆ ಸಂಬಂಧ ಇಲ್ಲ, ನಾನು ಬಂದು ನಿಮ್ಮ ವಿಚಾರಣೆಯನ್ನು ಎದುರಿಸ್ತೀನಿ ಅನ್ನೋ ಮಾತನ್ನು ಆತ ಹೇಳಿರುವಂಥದ್ದು. ಆದರೆ ಇದನ್ನು ಯಾರು ಕೂಡ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಇವರೆಲ್ಲರೂ ಕೂಡ ಬಿಸ್ನೆಸ್ ಮಾಡಲಿಕ್ಕೆ ಕರ್ನಾಟಕ ಬೇಕು, ಇವ್ರಿಗೆ ಜೀವನ ಮಾಡಲಿಕ್ಕೆ ಕರ್ನಾಟಕ ಬೇಕು, ಜೊತೆಗೆ ಇಲ್ಲಿಂದ ಬರುವಂಥ ಲಾಭವನ್ನು ತಗೊಳ್ಳಿಕ್ಕೂ ಕೂಡ ಕರ್ನಾಟಕ ಬೇಕು. ಆದರೆ ಕನ್ನಡದ ಬಗ್ಗೆ, ಕನ್ನಡಿಗರ ಬಗ್ಗೆ ಅವಹೇಳನಕಾರಿಯಾಗಿ ಬೋರ್ಡ್ಗಳನ್ನು ಹಾಕಿದ್ರೆ ಯಾರು ಕೂಡ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಯಾವಾಗ ಈ ಒಂದು ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತೆ, ಕೂಡಲೇ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಅಲರ್ಟ್ ಆಗಿರುವಂಥದ್ದು. ಖುದ್ದು ಮಡಿವಾಳ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಮೊಹಮ್ಮದ್ ಹೋಟೆಲ್ಗೆ ಬಂದು ಈಗ ಆಲ್ರೆಡಿ ಹೋಟೆಲ್ನ DVR ಅನ್ನು ಕಂಪ್ಲೀಟ್ ಆಗಿ ಸೀಸ್ ಮಾಡಿ ಇಬ್ಬರನ್ನ ವಶಕ್ಕೆ ಪಡ್ಕೊಂಡು ಪೊಲೀಸ್ ಠಾಣೆಗೆ ಕರೆದೊಯ್ದು ಹೆಚ್ಚಿನ ವಿಚಾರಣೆಯನ್ನು ಮಾಡ್ತಿರುವಂಥದ್ದು. ವಿದ್ಯಶ್ರೀ, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.